ಪಡೆದ ಸ್ತ್ರೀಮೂರ್ತಿ. ನಿನ್ನಂತ ಸ್ತ್ರೀಯನ್ನು ಪಡೆದ ಆ ಶಂಕರನೇ ಧನ್ಯ. ನೋಡಿ, ನೀವೇನೇನೋ ಮಾತಾಡ್ತಾ ಇದ್ದೀರಾ. ನಿಮ್ಮ ಮಾತಿನ ಅರ್ಥವೇ ನನಗಾಗ್ತಾ ಇಲ್ಲ. ಅರ್ಥಗಳ ಮಧ್ಯದಲ್ಲಿ ನಿನ್ನ ಶುದ್ಧತೆಯ ಕ್ಷಣದಲ್ಲಿ ನೀನು ಪುತ್ರ ಭಾಗ್ಯವನ್ನು ಕಳೆದುಕೊಂಡಿದ್ದು. ಅಂದ್ರೇನು? ಅಂದರೆ ರತಿಯ ಸುಖ ತಿಳಿಯದ ತಿಳಿಗೇಡಿ ಆ ನಿನ್ನ ಗಂಡ ಷಂಡನಿಗಿಂತ ಕಡೆಯಾದ ಗಂಡು ಆ ನಿನ್ನ ಗಂಡ ಶಂಕರ. ಏ ಕೋತಿ, ಯಾರೋ ನೀನು? ನಮ್ಮ ಮನೆಯವರಿಗೆ ಬಂದು ಏನೇನೋ ಹೊಗಳ್ತಾ ಇದ್ದೀಯ. ನಾನು ಬೇರೆ ಯಾರು ಅಲ್ಲ ಶಾಂತ, ನಾನು ಬೇರೆ ಯಾರು ಅಲ್ಲ. ಆ ನಿನ್ನ ಮೈದುರ ಪಾಟೀಲನ ಸ್ನೇಹಿತ. ಅಷ್ಟೇ ಅಲ್ಲ ನಿನ್ನ ಗಂಡ ಶಂಕರನ ಆಪ್ತ ಬಂಧು. ನೀನು ಆ ಶಂಕರಗೌಡನ ಸತಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಏ ಶಶಿಧರ, ನೋಡು, ನೀನು ಇಲ್ಲ ಸಲ್ಲದ ಮಾತನಾಡಿ ನನ್ನ ಹೊಟ್ಟೆಯಲ್ಲಿ ಹುರಿ ಬೀಳುವಾಗೆ ಮಾತಾಡಬೇಡ. ನೀನು ಪಾಟೀಲನಿಗೆ ಸ್ನೇಹಿತನಿರ್ಬೋದು, ನನ್ನ ಮಾಡಿಕೊಂಡ ಗಂಡನಿಗೆ ಬಂಧುನೇ ಆಗಿರ್ಬೋದು. ಆದ್ರೆ ನನ್ನೊಂದಿಗೆ ನಿನ್ನ ಮಾತು ಸರಿಯಲ್ಲ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಹೆಣ್ಣೆ. ವಿರಾಟನ ಆಸ್ತರಿಕೆ ವಿರಾಟನೇ ಸೇನಾಧಿಪತಿ ಎಂಬಂತೆ, ಬಾಹುಬಲಿ ಕೀಚಕನಂತೆ ನಾನು ನಿಮ್ಮಂತವರ ಶ್ರೀಮಂತರ ಜೊತೆಗೂಡಿ ಮುಂದೆ ಪತಿಯಾಗಬೇಕೆಂದು ಹಂಬಲಿಸಿ ಬಂದಿರುವ ಈ ಶಶಿಧರ. ಶಾಂತ, ನನ್ನ ಪ್ರತಿಯೊಂದು ಮಾತಿನಲ್ಲಿ ಅರ್ಥವೇ. ಸಮರ್ಥವಾಗಿ ಯೋಚಿಸು. ಏ ಶಶಿಧರ, ನಿನ್ನ ಅಲ್ಲ ಸಲ್ಲದ ಮಾತು ನನಗೆ ಬೇಕಾಗಿಲ್ಲ. ನೀನು ಏನೇ ಬೊಗಳಿದ್ರು ನನಗೆ ಸಹನೆ ಅನ್ನೋದೇ ಇಲ್ಲ. ನೋಡು, ನೀನು ಇಲ್ಲಿ ನಿಂತ್ರೆ ನನಗೆ ಭಯ. ಸುಮ್ಮನೆ ಹೊರಟೋಗಿಲ್ಲಿಂದ. ಭಯ ಭಯ ಶಾಂತ, ಶಾಂತಮೂರ್ತಿ ಶಂಕರಗೌಡನ ಹೆಂಡತಿಗೆ ಭಯ. ಶಾಂತ, ನಿನ್ನ ಹಠವನ್ನು. ಶಿವ ಶಿವ ಶಿವನೆಂದು ಶಿವ ಶಿವ ಶಿವನೆಂದು ಆ ಕಲ್ಲಿನ ಶಿವಲಿಂಗಕ್ಕೆ ಅಪ್ಪಿಕೊಂಡರು. ನಿನಗೆ ಮುದುಕಿಯಾದರೂ ಮಕ್ಕಳ ಭಾಗ್ಯ ದೊರೆಯಲಿಲ್ಲ. ಅಂತ ಶಿವಲಿಂಗದಿಂದ ಭಯಗೊಳ್ಳು. ಆದರೆ ಸುಖದ ಸುಪ್ಪತ್ತಿಗೆಯಲ್ಲಿ ರತಿಯನ್ನು ಬಂದವರಿಗೆ ಸತಿಯನ್ನು ಬಂದವರಿಗೆ ರತಿ ಸುಖ ನೀಡಿ ಪುತ್ರ ಭಾಗ್ಯ ಕರುಣಿಸುವ ಈ ಶಶಿರಿಂದ ಭಯಗೊಳ್ಳಬೇಡ. ಏ ಶಶಿಧರ, ನಾನು ಶಿವಭಕ್ತರ ಆಗದೆ ಇರಬಹುದು, ಆದ್ರೆ ನನ್ನ ಪತಿ ಶಿವನ ಭಕ್ತ ಶ್ರೇಷ್ಠ. ಅಂತವಳ ಸತಿ ನಾನು ಶಾಂತ. ಹೆಚ್ಚಿಗೆ ಮಾತಾಡ್ತೇ ನಿಜವಾದ್ರೆ ನಿನ್ನ ಕಳೆ ಬರೆಯನ್ನು ನಾನೇ ಕಳೆಯಬೇಕಾಗುತ್ತೆ. ಆಮೇಲೆ ಎತ್ತರ. ಹುಚ್ಚು ಎಣ್ಣೆ, ಪತಿವ್ರತ ಶಕ್ತಿ ಎಂಬುದು ನಿನ್ನಲ್ಲಿದ್ದರೆ ಬಂಜಿ ಎಂಬ ಪಟ್ಟ ಕಟ್ಟಿಕೊಂಡು ಪುತ್ರ ಭಾಗ್ಯವಿಲ್ಲದೆ ನೀನೇಕೆ ಬಳಲುತ್ತಿದ್ದಿ? ನಿನ್ನಲ್ಲಿ ಅನರ್ಥಳಾದ ನಿನ್ನ ಬುದ್ಧಿಗೆ ಆ ನಿನ್ನ ಶುದ್ಧ ಪುರುಷನಾದ ನಿನ್ನ ಗಂಡ ಏಕೆ ಬೇಕು? ನೀನು ನನ್ನವಳಾಗು ಎಂದು ನೀನು ಹೇಳಿದರೆ ನಿನ್ನ ಬಾಳಿಗೆ ಎಳ್ಳು ನೀರು ಎರೆದು ನಿನ್ನನ್ನು ನನ್ನ ಅಂತಃಪುರದಲ್ಲಿ ಮಹಾರಾಣಿಯಾಗಿ ನೋಡುವೆ. ಬರೇ ಬಾ. ದೂರ ಸರ್ದು ನಿಂತು ಮಾತಾಡೋ ನಾಲಾಯಕ. ನೋಡು, ಈ 5 ಮುತ್ತುಗಳ ಬಗ್ಗೆ ಅದು ಅರ್ಥನೇ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನಿನ್ನದೊಳಗೆ ನಾನೇನು ಅರ್ಥ ಮಾಡಿ ಹೇಳ್ಬೇಕು? ನೋಡು, ನಿಜವಾಗ್ಲೇ ಅಂದ್ರೆ ಪತಿ ಪರಮಾತ್ಮನಂತ ತುಂಬಿ ನಿಂತಿರುವ ಹೆಣ್ಣು ಪತಿಯ ಪಾದ ಸೇವೆಗಳು
ಈ ಶಾಂತ ಅನ್ನೋದ ಮಾತ್ರ ಮರಿಬೇಡ. ಶಾಂತ, ಆಡಂಬರ ಭಕ್ತಿ ಬೆಳೆಸಿಕೊಂಡು ನಿನ್ನಲ್ಲಿ ಯಾವ ಮುತ್ತು ಇದ್ದರೇನು, ನಿನ್ನ ಕಾಮದಾಸಿಗೆ ತ್ರೆಸೆಯಿಲ್ಲ ಶಾಂತ, ತ್ರೆಸೆಯಿಲ್ಲ. ಲೇ ಶಶಿಧರ, ಮತ್ತೆ ಮತ್ತೆ ಹುಚ್ಚು ನಾಯಿ ತರ ಬಗೊಳಿ ನನ್ನ ಹೊಟ್ಟಿಲಿ ಬೆಂಕಿನ ಸುರಿತಾ ಇದೆಯಾ? ಮೊದಲು ನನ್ನ ಗಂಡ ಕಟ್ಟಿದ ತಾಳಿಯನ್ನು ನೋಡು, ಕಣ್ ತುಂಬ ಚೆನ್ನಾಗಿ ನೋಡು ಪಾಪಿ. ತಾಳ್ಮೆ ಇಲ್ಲದ ಕಟ್ಟಿಕೊಂಡ ತಿರುಗುವ ಈ ನಿನ್ನ ತಾಳಿಗೆಲ್ಲಿದೆ ತಾಳ್ಮೆ ಬೆಲೆ. ಹಸಿವಾದಾಗ ತುಸು ಗಂಜಿ ಕುಡಿಯದೆ, ಹಸಿವಾದಾಗ ತುಸು ಗಂಜಿ ಕುಡಿಯದೆ ಮತ್ತು ರತ್ನವನ್ನು ಆಲಿಸಿದಂತಾಯ್ತು ಈ ನಿನ್ನ ಬಾಳು. ಶಾಂತ, ಹೆಣ್ಣಿಗೆ ಪ್ರೀತಿಯ ಮೈಸುಕೊಂಡು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಶಾಂತ, ಬೇರೆ ಏನು ಬೇಕಾಗಿಲ್ಲ. ಆ ಸುಖ ಒಂದಿದ್ದರೆ, ಆ ಒಂದು ಸುಖವಿದ್ದರೆ ಈ ಜಗತ್ತಿನಲ್ಲಿ ಎಲ್ಲ ಸುಖವೂ ಅವಳ ತೃಣಕ್ಕೆ ಸಮಾನ. ಲೇ ಶಶಿಧರ, ಮತ್ತೆ ಮತ್ತೆ ಅದೇ ಮಾತನ್ನು ಬೊಳ್ತಾ ಇದೆಯಲ್ಲೋ. ನನ್ನ ಮಾಡಿಕೊಂಡ ಗಂಡ ಕುರುಡನಿರ್ಲಿ ಕುಂಟನಿರ್ಲಿ, ಅವನೇ ನನ್ನ ಕೊರಳಿಗೆ ತಾಳಿ ಕಟ್ಟಿದ ಗಂಡ. ಅದನ್ನು ಎಲ್ಲವನ್ನು ಮರೆತು ನೀನು ಬೋಳ್ತಿರೋ ಮಾತು ಅದು ಎಲ್ಲ ಸೋಣಿ ಅಂತ ತಿಳ್ಕೊಳ್ಳೋ. ಶಾಂತ, ನಿನ್ನನ್ನು ಪಡಿಲೇಬೇಕೆಂದು ಹಮ್ಮಲಿಸಿ ಬಂದಿರುವ ಈ ಶಶಿಧರ ಹಾಗೆ ಹೋಗಲು ಸಾಧ್ಯವಿಲ್ಲ. ನೀನು ಕಟ್ಟಿಕೊಂಡಿರುವ ತಾಳಿಯನ್ನು ಬದಲಾಯಿಸಬೇಕೆಂದು ಬಂದಿರುವ ಈ ಛಲಗಾರ ಸುಮ್ಮನೆ ನಿನ್ನ ಗಣ್ಣನ್ನು ಮರೆತು ಬೇರ್ತು ಈ ರಸಿ ಕಣ್ಣನ್ನು ಬರೇ. ಪಾಪಿ ನನ್ನ ಮಗನೇ, ನನ್ನ ಗಂಡ ನನ್ನ ಮೈದರ ಬರುವಷ್ಟರಲ್ಲಿ ನೀನಿಲ್ಲಿಂದ ಹೋದ್ರೆ ಸರಿ. ನೀನು ಮಾಡ್ತಿರೋ ಹಲ್ಕ ಕೆಲಸ ನನ್ನ ಗಂಡ ನನ್ನ ಮೈದರ ಗೊತ್ತಾದ್ರೆ ನಿನ್ನದ ಪಾಪಿನ ಕೊಚ್ಚಿ ಹಾಕ್ತಾರೆ. ಸುಮ್ಮನೆ ಇಲ್ಲಿಂದ ಹೊರಟೋಗೋ ಪಾಪಿ. ಅಂತ ಗಂಡಸರಲ್ಲಿದ್ರೆ ಬಾರು ಗಂಡಸಕ್ಕೆ ಮುಂದಕ್ಕೆ. ಮಹಿಷಾಸುರನು ಮರ್ದಿಸಿ ಚಂಡಿ ಮುಂಡರೆ ಚಂಡವನ್ನು ತೆಗೆದಂತೆ ನೀನು ನನ್ನ ಚಂಡ ತೆಗಿವೆ ಆ ಹೆಣ್ಣೆ. ನಿನಗೆ ನನ್ನ ತೃಪ್ತಿ ಬೇಕಿಲ್ಲವೇ? ಹಾಗಾದರೆ ನಿನ್ನನ್ನು ಬಿಡುವುದಿಲ್ಲ. ನಿನ್ನನ್ನು ಬಲಾತ್ಕಾರದಿಂದ ನಾನು ಬಂಧಿಸುವೆ. ಬಾರೇ ಬಾ. ಶಾಂತ, ಗೊತ್ತಾಯ್ತೆ ಈ ಛಲಗಾರನ ಗತ್ತು. ಅಯ್ಯೋ ಪಾಪಿ, ಕೊನೆಗೂ ಈ ನಿನ್ನ ಹಠವನ್ನೇ ಸಾಧಿಸ್ಕೊಂಡು ಬಿಟ್ಟೇನೋ ಪಾಪಿ. ಪಾಪಿ ನಾನಲ್ಲ ಶಾಂತ, ನಿಮ್ಮ ವಂಶವನ್ನೇ ನಿರ್ವಂಶ ಮಾಡಲು ಬಂದಿರುವ ಸವ್ಯಸಾಚಿ.
ದೇವಿ ಪೂಜೆ ಮಾಡ್ತಾನ ಅಂತ ಹೇಳಿ ಹೀಗೆ ಮಲಗಿದ್ದಾಳೆ. ಎದ್ದೇಳು ಶಾಂತ, ಎದ್ದೇಳು. ಏಕೆ ಮೇಲೆ ಹುಷಾರಿಲ್ಲೇನು? ಯಾವ ಪಾಪಿಯ ಗುಂಡಿಗೆ ಬಲಿಯಾದೆಯೇ ಶಾಂತ? ಯಾವ ಪಾಪಿಯ ಗುಂಡಿಗೆ ಬಲಿಯಾದೆ? ನಾನಿನ್ನನ್ನು ಎಂತು ನೋಡಲಿ ಶಾಂತ? ನಾನಿನ್ನನ್ನು ಎಂತು ನೋಡಲಿ? ಮಕ್ಕಳಿಗಾಗಿ ಮರಗಿ ಮರಗಿ ಸತ್ತೆಯ ಶಾಂತ. ಶಾಂತ, ಪ್ರತ್ಯಕ್ಷ ಪರಮಾತ್ಮನನ್ನು ಒಲಿಸಿಕೊಂಡು ಮಣ್ಣಲ್ಲಿರುವ ಮಗಳ ವಿಷಯ ತಿಳಿಸಬೇಕೆಂದರೆ ನೀನು ಸತ್ತು ಸ್ವರ್ಗಸ್ಥಳಾದೆಯ ಶಾಂತ. ಆ ಶಿವ ನನಗೆ ಹೇಳಿದಂತೆ ನಿನ್ನ ಸತಿ ನಿನ್ನನ್ನು ಮರೆತಿದ್ದಾಳೆ ಎಂಬ ನಿನ್ನ ವಾಣಿ ಸತ್ಯ ತಂದೆ, ಸತ್ಯ. ಇಲ್ಲ ಶಾಂತ, ಪರಮಾತ್ಮನ್ನು ಪ್ರತ್ಯಕ್ಷವಲಿಸಿಕೊಂಡು ನನ್ನ ಮಗ ಶಿವನಾರಾಯಣ ಮಗನ ಕಥೆ ನಿನಗೆ ಹೇಳಬೇಕೆಂದರೆ ನೀನು ಸತ್ತು ಸ್ವರ್ಗಸ್ಥಳಾದೆಯ. ಇಲ್ಲ ತಂದೆ, ಇಲ್ಲ. ನಿನ್ನ ವಾಣಿಯಂತೆ ಆ ನನ್ನ ಮಗ ಶಿವರಾಯನಿಂದಲೇ ನಾನು ಸದ್ಗತಿ ಕಾಣುತ್ತೇನೆ ತಂದೆ. ಮನುಷ್ಯನಿಗೆ ಬಾರದು ಬಪ್ಪದು ತಪ್ಪದು ಎಂಬ ವಾಣಿ ನಿನ್ನ ವಾಣಿ ಸತ್ಯ ತಂದೆ, ಸತ್ಯ. ಈಗ ನನ್ನ ಹೆಂಡತಿಯ ಅಂತ ಸಂಸ್ಕಾರ ಮಾಡಿ ನನ್ನ ಮಗ ಶಿವರಾಯನ ಹಾದಿ ಕಾಯ್ತೀನಿ ತಂದೆ. ಸತ್ಯಕ್ಕಾಗಿ ಒಂದು ಜೀವ ಬಲಿಯಾಯಿತೆ, ಶೀಲಕ್ಕಾಗಿ ಒಂದು ಜೀವ ಬಲಿಯಾಯಿತೆ. ಲೋಕದಿಂದ ಧರ್ಮವೆಲ್ಲ ಮಾಯವಾಯಿತೆ. ಇದು ಎಲ್ಲಿಯ ನ್ಯಾಯ? ಇದು ಯಾವುದು ನೀತಿ? ಧನ್ಯರ ಹುಣ್ಣಿಮೆ ಚಂದ್ರನಂತೆ ತಳ ಹೊಳೆಯುತ್ತಿರುವ ನಿಮ್ಮ ಮುಖಗಳು ಇಂದ್ಯಾಕೋ ಬತ್ತಿ ಮಾಡಿದಂತೆ ಕಾಣುತ್ತಿದೆಯಲ್ಲಪ್ಪ, ಬತ್ತಿ ಮಾಡಿದಂತೆ ಕಾಣುತ್ತದೆ. ಹುಣ್ಣಿಮೆ ಚಂದ್ರನಂತೆ ಯಾಕ್ರಿಯಪ್ಪ, ಮೇಲ್ ಹುಷಾರಿಲ್ಲವೇ? ಹಾಗಿದ್ದರೆ ಹೇಳಿ, ಬೇಗ ಹೋಗಿ ಅಮ್ಮರನ್ನು ಕರೆದುಕೊಂಡು ಬರುತ್ತೇನೆ. ಮಗು 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 ಶಿವರಾಯ, ನಾನು ಶಿವರಾಯ ಅಲ್ರಪ್ಪ, ನಿಮ್ಮ ಕುರಿಯನ್ನು ಕಾಯುತ್ತಿರುವ ನಿಮ್ಮ ಆಳಮಗ ಕೆಂಚ ಇದ್ದೀನ್ರಿಯಪ್ಪ, ನಿಮ್ಮ ಆಳಮಗ ಕೆಂಚ. ಯಾಕ್ರಿಯಪ್ಪ ಹೀಗೇಕೆ ಮಾತನಾಡುತ್ತಿರುವಿರಿ? ಮಗು, ಹಿಂದದಿಂದ ನೀನು ನನ್ನ ಆಳ ಮಗ ಕೆಲ್ಸನದು
ನೀನು ನನ್ನ ಸ್ವಂತ ಮಗ ಶಿವರಾಯ ಕಣೋ, ಶಿವರಾಯ. ಅಪ್ಪ ಯಾಕ್ರಿ ಅಪ್ಪ ಗಾಬರಿ ಆಗಿ ಹೆಸರು ಬದಲಿ ಮಾಡಿ ಕರಿತಾ ಇದ್ದೀರಿ? ಯಾವುದೋ ನಿಮಗೊಂದು ಭ್ರಮೆ ಹಿಡಿದಿದೆ. ಇಂದು ಹೀಗೇಕೆ ಮಾತನಾಡುತ್ತಿದ್ದೀರಪ್ಪ? ಹೀಗೇಕೆ ಮಾತನಾಡುತ್ತಿದ್ದೀರಿ? ಹೆಸರನ್ನು ಬದಲಿ ಮಾಡಿ ಕರಿತಾ ಇದ್ದೀರಿ. ನಿಮಗೆ ಆರಾಮ? ನಿಮಗೀಗ ಆರಾಮಿಲ್ಲದಿದ್ದರೆ ನಾನು ಈಗಲೇ ಹೋಗಿ ಅಮ್ಮವರನ್ನು ಕರೆದುಕೊಂಡು ಬರ್ತೇನಪ್ಪ, ಕರೆದುಕೊಂಡು ಬರ್ತೇನೆ. ಎಲ್ಲು ಶಿವರಾಯ, ನಿಲ್ಲು. ನೀನಿನ್ನು ತಮ್ಮ ಮಗು ಶಿವರಾಯ, ಈಗ ಈಗ ನೀನು ಏನಂತೂ ಹೇಳಲಪ್ಪ ನನಗಾದ ಕಥೆಯನ್ನು. ಅದೇನಂತ ಬೇಗನೆ ಹೇಳ್ರಿ ದನೇರ, ಬೇಗನೆ ಹೇಳರಿ. ಈ ಕಂಚ ಯಾರಾದರೆ ನಿಮ್ಮ ಮೇಲೆ ಕೈ ಮಾಡಿದರು ಇಲ್ಲ, ಯಾವನಾದ್ರ ಹಲ್ಕ ಸೋಳಿ ಮಗ ಅಮ್ಮವರ ಮೇಲೆ ಕೆಟ್ಟ ಗಣ್ಣ ಇಟ್ಟಿದ್ದಾನೋ ಬೇನಂತ ಬೇಗ ಹೇಳಿದನಿ. ಆ ದಮ್ಮನನ್ನು ಅವನ ತಾಯಿ ಗರ್ಭದಲ್ಲಿ ಅಳಗಿಕೊಂಡು ಕುಳಿತಾರೋ ಸರಿ, ಅವನನ್ನು ದರದರನ್ನು ಎಳೆದುಕೊಂಡು ಬಂದು ನಿಮ್ಮ ಪಾದದ ಮೇಲೆ ಕತ್ತರಿಸಿ ಹಾಕುತ್ತೇನಪ್ಪ, ನಿಮ್ಮ ಪಾದದ ಮೇಲೆ ಕತ್ತರಿಸಿ ಹಾಕುತ್ತೇನೆ. ಕೆಲ್ಸ ಕೆಲ್ಸ ಕೆಲ್ಸ. ಅಳಬೇಡಿ ದನಿ, ಅಳಬೇಡಿ. ಅದೇನಂದ ಬೇಗ ಹೇಳಿ ನಿಮಗಾದ ಕಥೆಯನ್ನು. ನಿಮ್ಮ ರಕ್ಷಣೆಗಾಗಿ ಈ ಕೆಂಚ ಕೊಡ್ಲಿ ಹಿಡಿದಿರೋದೇ ನಿಮ್ಮ ರಕ್ಷಣೆಗಾಗಿ. ನಿಮಗ ಯಾರಿಂದ ಏನಾಗಿದೆ ಬೇಗ ಹೇಳಿಯಪ್ಪ, ಬೇಗ ಹೇಳಿ. ಅವನ ಇಂದ್ರನಾದರೂ ಸರಿ, ಜರಚಂದ್ರನಾದರೂ ಸರಿ, ಅವನನ್ನು ನೆತ್ತಿಯನ್ನು ಶಿಳಿ ಈ ಭೂತಾಯಿ ತೋರಿಸದಿದ್ದರೆ ಅವನ ಬಿಸಿ ರಕ್ತವನ್ನು ಕುಡಿದು ಬಿಡ್ತೇನಪ್ಪ, ಬಿಸಿ ರಕ್ತವನ್ನು ಕುಡಿದು ಬಿಡ್ತೇನೆ. ಕೆಲ್ಸ ನಿಮ್ಮ ಅಮ್ಮವರ ಕೊಲೆಯಾಯಿತು ಕೆಲ್ಸ. ಅಮ್ಮ, ಈ ನಿಮ್ಮ ಸೂರು ಸರ್ದಾರು ಆಳ ಮಗ ಇನ್ನು ಜೀವಂತವಾಗಿ ಇರುವಾಗಲೇ ನಮ್ಮನ ಕೊಲೆ ಆಯಿತಂದರೆ ನಾಡಿದ್ದು ಸತ್ತಂತೆ, ನಾಡಿದ್ದು ಸತ್ತಂತೆ. ಇಲ್ಲ ಇಲ್ಲ, ಹೆತ್ತ ತಾಯಿಯಂತೆ ತುತ್ತ ಮಾಡಿ ಉಣ್ಣಿಸಿ ನಮ್ಮನ್ನು ಅಗಲಿ ಹೊರಟ ಹೋದಿಯ ತಾಯಿ, ಹೊರಟ ಹೋದಿಯ. ನಾನು ಏನೆಂದು ನೋಡಲಿ ಅಮ್ಮ ನಿನ್ನ ಕಥೆಯನ್ನು. ಯಾವ ಪಾಪಿ ಕೊಲೆ ಮಾಡಿದರು? ಸಮಯ ಸಾಧಿಸಿ ಅವನ ರುಂಡವನ್ನು ಚಂಡಾಡಿ ಈ ಭೂತಾಯಿಯನ್ನು ತೋರಿಸದಿದ್ದರೆ ನಾನಿನ್ನ ಆಳ ಮಗ ಕೆಂಚನೆ ಅಲ್ಲಮ್ಮ, ಕೆಂಚನೆ ಅಲ್ಲ. ಇದು ನನ್ನಾಣೆ, ಆ ಶಿವನಾಣೆ. ಸತ್ಯ ಸತ್ಯ ಸತ್ಯ. ಬೇಡ ಮಗು, ಈ ಆವೇಶ ಬೇಡ ಮಗು. ಇಂದಿನಿಂದ ನೀನು ನನ್ನ ಆಳು ಮಗ ಕೆಂಚನಲ್ಲಪ್ಪ. ಅಪ್ಪ, ನೀನು ಆ ನನ್ನ ಶಿವರೂಪದ ಶಿವರಾಯ ಕಣೋ, ನೀನು ನನ್ನ ಶಿವರೂಪದ ಶಿವರಾಯ. ಮಗು ಶಿವರಾಯ, ಹೇಳಪ್ಪ, ಹೇಳು. ನಡೆಯಪ್ಪ. ಈಗ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ನಿನಗೆ ಇಲ್ಲಿ ನಡೆದ ವಿಷಯವನ್ನು ಎಲ್ಲವನ್ನು ಮನೆಯಲ್ಲೇ ತಿಳಿಸುವೆ. ನಡೆ ಮಗು ಕಂದ. ಅಪ್ಪ, ನನಗಮ್ಮನಾದ ಸುದ್ದಿಯನ್ನು ಕೇಳಿ ಹೇಗೆ ಸಮಾಧಾನ ಇರಲಿಯಪ್ಪ, ಹೇಗೆ ಸಮಾಧಾನ ಇರಲಿ? ಕ್ರಾಂತಿಯ ಕಡಲು
ನಾನೇ ಗಟ್ಟಿಯಾಗಿದ್ದಾಗ ಮೋಸಕ್ಕೆ ಬಲಿಯಾದಿ